ಮಾದರಿ ರಾಜಕಾರಣಿ, ಪ್ರೇರಕ ಶಕ್ತಿ, ಮಾರ್ಗದರ್ಶಕರಾಗಿದ್ದರು. ತಮಗೆ ಯಾವ ರೀತಿ ಮಾರ್ಗದರ್ಶಕ ಆಗಿದ್ರು ಮತ್ತು ಅವರ ಒಡನಾಟ ಯಾವ ರೀತಿ ಇತ್ತು? ನಾನು ನಮ್ಮ ಮುಖ್ಯಮಂತ್ರಿಗಳು ಇದ್ದ ಸಂದರ್ಭದಲ್ಲೂ ಕೂಡ ನನ್ನ ಫೇವ್ರೇಟ್ ಚೀಫ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ ಸಾಹೇಬರು ಅಂತ ಹೇಳ್ತಿದ್ದೆ. ಅವರಿಂದ ನಾನು ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯ ನಾನು ಮಾಡಿದರೆ ಅದು ಎಸ್ ಎಂ ಕೃಷ್ಣ ಸಾಹೇಬರ ಅವರ ಪ್ರೇರಣೆಯಿಂದ ಮಾಡಿದ್ದೀನಿ. ನರೇಂದ್ರ ಮೋದಿಜಿಯವರು ಎಲ್ಲವನ್ನೂ ಕೊಡುವಂಥ ಕಾಮಧೇನುತನ ನಮಗಿದ್ದಾರೆ. ಆದರೆ ಪ್ರೇರಣೆಯನ್ನು ನಾನು ಪಡ್ಕೊಂಡಿದ್ದು ಎಸ್ ಎಂ ಕೃಷ್ಣ ಸಾಹೇಬರಿಂದ. ನನಗೆ ಅವರು ಯಾವಾಗಲೂ ಕೂಡ ಸಿಕ್ಕಿದಾಗ ನನಗೆ ಭಾಳ ಪ್ರೀತಿಯಿಂದ ಮಾತಾಡ್ಸೋರು. ಹಾಗೆ ಮೈಸೂರಿನಲ್ಲಿ ದಸರಾ ಉದ್ಘಾಟನೆಗೆ ಬಂದಾಗ್ಲೂ ಕೂಡ ಎಲ್ಲರ ಎದುರುಗಳು ನನ್ನ ಭಾಳ ಅಪ್ರಿಷಿಯೇಟ್ ಮಾಡಿರು. ನನಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ ಅಂತ ಹೇಳಿ ಬೆನ್ನು ತಟ್ತಾಯಿದ್ರು. ಎಸ್ ಎಂ ಕೃಷ್ಣ ಸಾಹೇಬ್ರು ಅಂತ ದೊಡ್ಡ ಮನುಷ್ಯ, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದಂಥವ್ರು ನನಗೆ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿದಾಗ ಅವರ ಒಂದು ಗಮನ ಸೆಳೆಯುವಂಥದ್ದು ಏನೋ ನಾನು ಒಂದು ಕೆಲಸ ಮಾಡಿದ್ದೀನಲ್ಲ ಅಂತ ಒಂದು ಖುಷಿ ನಂಗೆ ಜಾಸ್ತಿ ಆಗ್ತಾಯಿತ್ತು. ಹಾಗೆ ನನಗೆ ಟಿಕೆಟ್ ಕೈ ತಪ್ಪಿದಂಥ ಸಂದರ್ಭದಲ್ಲೂ ಕೂಡ ಎಸ್ ಎಂ ಕೃಷ್ಣ ಸಾಹೇಬರು ನನಗೆ ಕರೆಯನ್ನು ಮಾಡಿಬಿಟ್ಟು ನನಗೆ ಸಾಂತ್ವನದ ಸಮಾಧಾನದ ಮಾತುಗಳು ಹೇಳಿದರು. ನಿನ್ನಂಥ ಒಬ್ಬ ಕೆಲಸಗಾರನಿಗೆ ಹೀಗಾಗಬಾರ್ದಿತ್ತು ಅಂತ ಹೇಳಿದರು. ಎಷ್ಟೋ ಜನ ನಮಗೆ ಆ ಸಂದರ್ಭದಲ್ಲಿ ಒಂದು ಸಮಾಧಾನದ ಮಾತನ್ನು ಆಡಲಿಲ್ಲ. ಆದರೆ ಎಸ್ ಎಂ ಕೃಷ್ಣ ಸಾಹೇಬರು ಅಷ್ಟು ದೊಡ್ಡ ವ್ಯಕ್ತಿತ್ವ, ವಯೋವೃದ್ಧರು ಆಗಿದ್ದರು. ಆದರೂ ಕೂಡ ಒಬ್ಬ ಯಂಗ್ಸ್ಟರು, ಅವನಿಗೆ ಅನ್ಯಾಯ ಆಗಿದೆ, ಆದರೆ ಅವನು ಅಧೀರ್ನಾಗಬಾರ್ದು ಅಂತೇಳಿ ಹೇಳಿ ಒಂದು ಕಾಳಜಿಯನ್ನು ಇಟ್ಕೊಂಡು ನನಗೆ ಫೋನನ್ನು ಮಾಡಿದರು. ಅದಕ್ಕೆ ನಾನು ಯಾವತ್ತೂ ಕೂಡ ಅವರಿಗೆ ಋಣಿಯಾಗಿರ್ತೇನೆ. ನಾನು ಅವರು ಸಿ ಎಮ್ ಆದಂಥ ಸಂದರ್ಭದಲ್ಲಿ ಘಟಾನುಘಟಿ ನಾಯಕರುಗಳು ಬೇರೆ ಬೇರೆ ರಾಜ್ಯದಲ್ಲಿ ಸಿ ಎಮ್ ಆಗಿದ್ದರು. ಕಾಂಪಿಟೇಷನ್ ಹೇಗಿತ್ತು ಮತ್ತು ಇವರು ಯಾವ ರೀತಿ ಹೊರಹೊಮ್ಮಿದ್ರು ಆ ಸಂದರ್ಭದಲ್ಲಿ? ಈ ಮಿಲೇನಿಯಮ್, ಈ ಹೊಸ ಮಿಲೇನಿಯಮ್ ಪ್ರಾರಂಭವಾದ ಸಂದರ್ಭದಲ್ಲಿ ಅಂದರೆ 2000 ಇಸ್ವಿ ನಂತರ ಒಂದು ರೀತಿಯಲ್ಲಿ ದೇಶದಲ್ಲಿ ಅಭಿವೃದ್ಧಿ ರಾಜಕಾರಣ ಅನ್ನೋದು ಪೊಲಿಟಿಕಲ್ ಅಜೆಂಡಾ ಆಗಿ ಬಂತು. ಅದರಲ್ಲೂ ವಾಜಪೇಯಿ ಅವರು ಈ ದೇಶದ ಪ್ರಧಾನಿ ಆದ ನಂತರ ಈ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್, ಸುವರ್ಣ ಚತುಷ್ಪಥ, ಈ ರೀತಿ ಸರ್ವಶಿಕ್ಷಣ ಅಭಿಯಾನ, ಈ ಥರದ್ದೆಲ್ಲ ತೊಗೊಂಬಂದು ಅವ್ರೇನು ಮಾಡಿದ್ರು, ಅಭಿವೃದ್ಧಿಯನ್ನು ಪೊಲಿಟಿಕಲ್ ಅಜೆಂಡಾವಾಗಿ ತಂದರು. ಅದೇ ಸಂದರ್ಭದಲ್ಲಿ ರಾಜ್ಯಗಳಲ್ಲಿ ಒಳ್ಳೊಳ್ಳೆ ಚೀಫ್ ಮಿನಿಸ್ಟರ್ಗಳು ಹೊರಹೊಮ್ಮಿದ್ರು. ಒಂದು ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಅವರು, ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು, ಗುಜರಾತ್ನಲ್ಲಿ ನರೇಂದ್ರ ಮೋದಿಜಿಯವರು, ಹೀಗೆ ಹೊಸ ತಲೆಮಾರಿನ ಚೀಫ್ ಮಿನಿಸ್ಟರ್ಗಳು ಬಂದರು. ಆಗ ಇಂಡಿಯಾ ಟುಡೇ ಮ್ಯಾಗ್ಝಿನ್ನು ಈ ಚೀಫ್ ಮಿನಿಸ್ಟರ್ಗಳನ್ನು ಯಾರು ಬೆಸ್ಟ್ ಚೀಫ್ ಮಿನಿಸ್ಟರ್ ಅಂತ ವರ್ಷಕ್ಕೊಂದು ಸರಿ ಅವ್ರನ್ನ ಇವ್ಯಾಲ್ಯುವೇಷನ್ನು ಈ ರೀತಿ ಅಸೆಸ್ಮೆಂಟನ್ನು ಮಾಡಿಬಿಟ್ಟು ಅವರೊಂದು ಯಾರು ಬೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ದಿ ಇಯರ್ ಅಂತೇಳಿ ಹೇಳ್ಬಿಟ್ಟು ಒಂದು ಅವಾರ್ಡ್ ಥರ ಕೊಡೋರು ಅವರು. ಆಗ ಎಸ್ ಎಂ ಕೃಷ್ಣ ಅವರು 2004 ಅವ್ರನ್ನ ಬೀಟ್ ಮಾಡೋಕ್ಕೆ ಯಾರ ಕೈಲೂ ಆಗಲಿಲ್ಲ. ಅಂದರೆ ಅಂತಹ ಒಬ್ಬ ವಿಷನರಿ ಲೆಜೆಂಡ್ರಿ ಚೀಫ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ ಸಾಹೇಬರಾಗಿದ್ದರು.